ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ಅಂತಕ್ಕಂತಹ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡೋಣ. ಅದರೊಳಗಡೆ 6ರಿಂದ 14ನೇ ಶತಮಾನದವರೆಗಿನ ಭಾರತ ಅಂತಕ್ಕಂತಹ ಅಧ್ಯಾಯವನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀವಿ. ಅದರೊಳಗಡೆ ಬರತಕ್ಕಂಥ ರಜಪೂತರಾಗಿರ್ಬೋದು, ಚಂದೇಲರಾಗಿರ್ಬೋದು, ಗಹಡ್ವಾಲರಾಗಿರ್ಬೋದು, ಪಾಲರು ಆಗಿರ್ಬೋದು, ಆಮೇಲೆ ಚಂದೇಲರು, ಸೋಳಂಕಿಯರು ಆಗಿರ್ಬೋದು, ಇವೆಲ್ಲ ಮನೆತನಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತು ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ. ಇನ್ನೇನು ತಡ ಮಾಡದೆ ಇವತ್ತಿನ ತರಗತಿ ಒಳಗೆ ನಾವು 6ರಿಂದ 14ನೇ ಶತಮಾನ ಅದ ಭಾರತ ಅಂತಕ್ಕಂತಹ ಅಧ್ಯಾಯವನ್ನು ಪ್ರಶ್ನೋತ್ತರ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂತಹ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಇಲ್ಲಿ 6ರಿಂದ 14ನೇ ಶತಮಾನದೊಳಗೆ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಮನೆತನಗಳು ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಕೇಳಿದಾಗ ಗೂರ್ಜರ ಪ್ರತಿಹಾರರು, ಆಮೇಲೆ ಗಹಡ್ವಾಲರು, ಪಾರಮಾರರು, ಚೌಹಾಣರು, ಸೋಳಂಕಿಯರು, ಚಂದೇಲರು ಅಂತಕ್ಕಂತಹ ಈ 6 ಮನೆತನಗಳು ಪ್ರಸಿದ್ಧವಾಗಿರ್ತಕ್ಕಂತಹ ನಮ್ಮ ಭಾರತವನ್ನು 6ರಿಂದ 14ನೇ ಶತಮಾನದೊಳಗೆ ಆಳ್ವಿಕೆಯನ್ನು ಮಾಡ್ತವೆ. ಇನ್ನು ಈ ಗೂರ್ಜರ ಪ್ರತಿಹಾರರ ಸ್ಥಾಪಕ ಯಾರು ಅಂತ ಬಂದಾಗ ಹರಿಶ್ಚಂದ್ರ ಅಂತಕ್ಕಂಥವನು ಈ ಗೂರ್ಜರ ಪ್ರತಿಹಾರರ ಸ್ಥಾಪಕ. ಇನ್ನು ಗಹಡ್ವಾಲರು ಅಂತ ಬಂದಾಗ ಗಹಡ್ವಾಲರ ಸ್ಥಾಪಕ ಯಾರು ಅಂತ ಬಂದರೆ ಚಂದ್ರದೇವ ಅಂತಕ್ಕಂಥವನು ಗಹಡ್ವಾಲರ ಸ್ಥಾಪಕ. ಪಾರಮಾರರು ಅಂತ ಬಂದಾಗ ಪಾರಮಾರರ ಸ್ಥಾಪಕ ಯಾರು ಅಂತ ಬಂದರೆ ಉಪೇಂದ್ರ ಕೃಷ್ಣ ರಾಜ ಅಂತಕ್ಕಂಥವನು ಪಾರಮಾರರ ಸ್ಥಾಪಕ. ಇನ್ನು ನೆಕ್ಸ್ಟು ಚೌಹಾಣರು ಅಂತ ಬಂದಾಗ ಚೌಹಾಣರ ಸ್ಥಾಪಕ ಯಾರು ಅಂದ್ರೆ ವಾಸುದೇವ ಚೌಹಾಣ ಅಂತಕ್ಕಂಥವನು. ಸೋಳಂಕಿಯರ ಸ್ಥಾಪಕ ಯಾರು ಅಂತ ಬಂದಾಗ 1ನೇ ಮೂಲ ರಾಜ ಅಂತಕ್ಕಂಥವನು. ಇನ್ನು ಚಂದೇಲರ ಸ್ಥಾಪಕ ಯಾರು ಅಂತ ಬಂದಾಗ ನನ್ನೂಕ ಅಂತಕ್ಕಂಥವನು ಚಂದೇಲರ ಸ್ಥಾಪಕ. ಇವು ಹೊಂದಿಸಿ ಬರೆಯರದೊಳಗಾದರೂ ಬರ್ಬೋದು, ಅಥವಾ ಮನೆತನಗಳ ಕೊಟ್ಟು ಅವುಗಳ ಸ್ಥಾಪಕ ಯಾರು ಅಂತಾದ್ರೂ ಕೇಳ್ಬೋದು. ಮತ್ತು ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ದಾರೆ. ಮಿಹಿರ ಭೋಜ ಅಥವಾ ಇನ್ನೊಬ್ಬ ಬರ್ತಾನೆ, ಹೇಳಿದ್ದೀನಲ್ಲ ನಾನು, ನಾಗಭಟ ಅಂತಕ್ಕಂಥವನು. ಮಿಹಿರ ಭೋಜ ಅಥವಾ ನಾಗಭಟ ಅಂತಕ್ಕಂಥವನು ಗೂರ್ಜರ ಪ್ರಸಿದ್ಧ ದೊರೆಗಳು ಇವರು. ಇನ್ನು ಗಹಡ್ವಾಲರ ಪ್ರಸಿದ್ಧ ದೊರೆ ಯಾರಂದ್ರೆ ಗೋವಿಂದ ಚಂದ್ರ. ಇನ್ನು ಪಾರಮಾರರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶಿಯಾಕ್ ಅಂತಕ್ಕಂಥವನು. ಚೌಹಾಣರ ಪ್ರಸಿದ್ಧ ದೊರೆ ಯಾರಂದ್ರೆ ಪೃಥ್ವಿರಾಜ್ ಚೌಹಾಣ, 3ನೇ ಪೃಥ್ವಿರಾಜ್ ಚೌಹಾಣ ಅಂತಕ್ಕಂಥವನು. ಸೋಳಂಕಿಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ 1ನೇ ಭೀಮರಾಯ. ಇನ್ನು ಚಂದೇಲರ ಪ್ರಸಿದ್ಧ ದೊರೆ ಯಾರಂದ್ರೆ ಡಂಗ ಅಂತಕ್ಕಂಥವನು ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆದಿರ್ತಕ್ಕಂಥ ಯುದ್ಧಗಳು ಯಾವ್ಯಾವ ಅಂತ ಕೇಳ್ತಾರೆ. ತರೈನ್ ಯುದ್ಧಗಳು ಅವು. ಆ ತರೈನ್ ಯುದ್ಧಗಳು ಎಷ್ಟು ನಡೀತಾವಪ್ಪ? ತರೈನ್ ಯುದ್ಧಗಳು ಅಂತಂದ್ರೆ 2 ತರೈನ್ ಯುದ್ಧಗಳು ನಡೀತಾವೆ. ಎಷ್ಟು ಯುದ್ಧಗಳು? 2 ತರೈನ್ ಯುದ್ಧಗಳು ನಡೀತಾವೆ. ಒಂದನೇದು 1191 1ನೇ ತರೈನ್ ಯುದ್ಧ ನಡೆದ್ರೆ, 2ನೇ ತರೈನ್ ಯುದ್ಧ 1192 ನಡೀತೈತಿ. ಇವು ಯಾರ ವಿರುದ್ಧ ನಡೆದಿರ್ತಾವಪ್ಪ ಅಂತಂದ್ರೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೆದಿರ್ತಕ್ಕಂತಹ 2 ತರೈನ್ ಯುದ್ಧಗಳು. ಈ 2 ತರೈನ್ ಯುದ್ಧದೊಳಗೆ 1ನೇ ತರೈನ್ ಯುದ್ಧದೊಳಗೆ ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾನಂತಂದ್ರೆ ಗೆಲುವನ್ನು ಸಾಧಿಸ್ತಾನೆ. ಆ ಗೆಲುವನ್ನು ಸಾಧಿಸಿದ್ರಿಂದ ಮೊಹಮ್ಮದ್ ಗೋರಿ ಅವನಿಗೇನು ಮಾಡಿಬಿಡ್ತಾನಂತಂದ್ರೆ ಕ್ಷಮಾಪಣೆಯನ್ನು ಕೇಳಿಬಿಡ್ತಾನೆ. ಕ್ಷಮಾಪಣೆಯನ್ನು ಕೇಳಿದ ನಂತರ ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಮೊಹಮ್ಮದ್ ಗೋರಿಯನ್ನು ಕ್ಷಮಿಸ್ತಾನೆ. ಯಾಕಂದರೆ ಕ್ಷಮೆಯನ್ನು ಕೇಳಿದವರನ್ನು ಕ್ಷಮಿಸುವುದು ರಜಪೂತರ ಒಂದು ಮುಖ್ಯ ಗುಣವಾಗಿರ್ತೈತಿ. ಹಾಗಾಗಿ ಅದೇ ಸೇಡನ್ನು ಇಟ್ಟುಕೊಂಡಿರ್ತಕ್ಕಂತಹ ಮೊಹಮ್ಮದ್ ಗೋರಿ ವರ್ಷನೇ 2ನೇ ತರೈನ್ ಯುದ್ಧವನ್ನು ಮಾಡ್ತಾನೆ. ಎಷ್ಟರೊಳಗೆ ಮಾಡ್ತಾನಪ್ಪ ಅಂತಂದ್ರೆ 1192 2ನೇ ತರೈನ್ ಯುದ್ಧವನ್ನು ಮಾಡ್ತಾನೆ. ಇನ್ನು ಇವ್ರ ಕಾಲದ ರಜಪೂತರ ಕಾಲಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ, ಅಲ್ಲಿರ್ತಕ್ಕಂತಹ ಪ್ರಮುಖ ಕವಿಗಳು ಯಾವ ರೀತಿಯಾಗಿರ್ತಕ್ಕಂತಹ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಜಯದೇವ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಆ ಜಯದೇವ ಬರೆದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಗೀತ ಗೋವಿಂದ. ಭಾರವೀಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ, ಕಿರಾತಾರ್ಜುನೀಯ. ಮಹೇಂದ್ರ ಪಾಲ ಅಂತಕ್ಕಂಥವ್ನು ಏನು ಬರೆದಿರ್ತಾನಂದ್ರೆ ಕಾವ್ಯ ಮೀಮಾಂಸಾ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಾನೆ. ಇದು ನಮ್ಮ TET ಕ್ವಶನ್ ಆಗಿತ್ತು. ಮಹೇಂದ್ರ ಪಾಲ ಬರೆದಿರ್ತಕ್ಕಂಥ ಕೃತಿ ಕಾವ್ಯ ಮೀಮಾಂಸಾ ಯಾರ ಕೃತಿ ಅಂತ ಕೇಳಿದರು. ಮಹೇಂದ್ರ ಪಾಲ ಬರೆದಿರ್ತಕ್ಕಂಥ ಕೃತಿ ಅದು. ಇನ್ನು ರಾಜಶೇಖರಂದು ಕೂಡ ಕ್ವಶನ್ ಆಗಿತ್ತು ನಮ್ಮ TET ಒಳಗಡೆ.
ರಾಜಶೇಖರ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥ 2 ನಾಟಕಗಳನ್ನು ಬರೀತಾನೆ. ಇನ್ನು ಬಹುಭೂತಿ, ಮಹಾವೀರ ಚರಿತ, ಉತ್ತರ ರಾಮಚರಿತ. ಇನ್ನು ಚಾಂದ್ ಬರ್ದಾಯಿ ಏನು ಮಾಡ್ತಾನಂತಂದ್ರೆ ಪೃಥ್ವಿರಾಜ ರಾಸೋ ಅಂತಕ್ಕಂಥದ್ದು ಬರೀತಾನೆ. ಈ ಪೃಥ್ವಿರಾಜ ರಾಸೋ ಅಂತಕ್ಕಂಥದ್ದು ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೈತೆ ಅಂತಂದ್ರೆ 3ನೇ ಪೃಥ್ವಿರಾಜ ಚೌಹಾಣನ ಶೌರ್ಯ ಸಾಹಸಗಳ ಬಗ್ಗೆ ಈ ಪೃಥ್ವಿರಾಜ ರಾಸೋ ಅಂತಕ್ಕಂಥದ್ದು ಹಾಂ ಸರಿ. ಈ 3ನೇ ಪೃಥ್ವಿರಾಜ್ ಚೌಹಾಣ್ ಅಂತಕ್ಕಂಥವನು ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ ಅಂತಕ್ಕಂತಹ ಕೃತಿಯನ್ನು ಬರೀತಾನೆ. ಓಕೆ, ರಜಪೂತರು ಮೌಂಟ್ ಅಬುವಿನಲ್ಲಿ ರಚಿಸಿದ ದೇವಾಲಯಗಳನ್ನು ಹೆಸರಿಸಿ ಅಂತ ಕ್ವಶನ್ ಇದೆ. ಅಲ್ಲಿ ದಿಲ್ವಾರ ದೇವಾಲಯಗಳು, ವಿಮಲ ವಸಾಯಿ ದೇವಾಲಯಗಳು, ಲೂನ್ ವಸಾಯಿ ದೇವಾಲಯಗಳು ಇವೆಲ್ಲವೂ ಕೂಡ ಯಾರು ನಿರ್ಮಿಸಿದ್ದಾರೆ ಅಂತಂದ್ರೆ ಈ ರಜಪೂತರು ನಿರ್ಮಿಸಿದ್ದಾರೆ. ಎಲ್ಲಿ ನಿರ್ಮಿಸಿದಾರಪ್ಪ ಅಂತಂದ್ರೆ ಅದು ಮೌಂಟ್ ಅಬುವಿನಲ್ಲಿ ಕೂಡ ನಿರ್ಮಿಸಿದ್ದಾರೆ. ಇನ್ನು ರಜಪೂತರ ಕಾಲದ ಕಲಾಶೈಲಿಗಳು ಅಂತ ಹೇಳಿದ್ವಲ್ಲ, ರಜಪೂತರ ಕಾಲದ ಕಲಾಶೈಲಿಗಳು ಅಂತ ಬಂದಾಗ ರಾಜಸ್ಥಾನಿ ಕಲಾಶೈಲಿ, ಇನ್ನೊಂದು ಪಹಾರಿ ಕಲಾಶೈಲಿ ಅಂತಕ್ಕಂಥದ್ದು. ಇವು ರಜಪೂತರ ಪ್ರಮುಖ 2 ಕಲಾಶೈಲಿಗಳು ಅಂತಕ್ಕಂಥದ್ದು. ಇದಕ್ಕೆ ಒಂದು ಟ್ರಿಕ್ ಕೂಡ ಹೇಳಿದ್ವಿ ನಾವು. ಕೊನೆಗೆ ರ ಅಂತಕ್ಕಂಥ ಅಕ್ಷರಗಳಿಂದ ಸ್ಥಳಗಳು ಬರ್ತಿದ್ದಾವಲ್ಲ, ಅವು ಎಲ್ಲವೂ ಕೂಡ ಏನಾಗಿದಾವೆ ಅಂತಂದ್ರೆ ರಾಜಸ್ಥಾನಿ ಕಲಾಶೈಲಿಗಳು. ಈ ರಾಜಸ್ಥಾನಿ ಕಲಾಶೈಲಿಗೆ ಸಂಬಂಧಪಟ್ಟಂತಹ ಸ್ಥಳಗಳನ್ನು ನಾವು ಹಿಂದಿನ ತರಗತಿ ಒಳಗಡೆ ಡಿಸ್ಕಷನ್ ಮಾಡಿದ್ವಿ. ಪಹಾರಿ ಕಲಾಶೈಲಿ ಒಳಗಡೆ ಅಥವಾ ಪಹಾರಿ ಕಲಾಶೈಲಿಗೆ ಸಂಬಂಧಿಸಿದಂಥ ಸ್ಥಳಗಳನ್ನು ಕೂಡ ನಾವು ಕಳೆದ ತರಗತಿ ಒಳಗಡೆ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ 5ರಿಂದ 6ನೇ ಶತಮಾನದ ಅಥವಾ 6ರಿಂದ 14ನೇ ಶತಮಾನದ ಭಾರತಕ್ಕೆ ಸಂಬಂಧಪಟ್ಟಂಥ ಅದರೊಳಗೆ ನಾವು ಏನೇನನ್ನು ನೆನಪಿಟ್ಕೋಬೇಕು. ಇಲ್ಲಿ ರಜಪೂತರು ಅಂತ ಬಂದಾಗ ಪ್ರಸಿದ್ಧರು ಅಥವಾ ರಜಪೂತರು ರಾಜಸ್ಥಾನ್ ಪ್ರಾಂತ್ಯದಲ್ಲಿ ಗೂರ್ಜರ ಪ್ರತಿಹಾರರು, ಗಹಡ್ವಾಲರು, ಚೌಹಾಣರು, ಸೋಳಂಕಿಯರು, ಚಂದೇಲರು ಇವರೇನು ಮಾಡ್ತಾರೆ ಅಂದ್ರೆ ಭಾರತವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಇಲ್ಲಿ 9 ಮತ್ತು 10ನೇ ಶತಮಾನದಲ್ಲಿ ಭಾರತದ ಮೇಲೆ ಅಫ್ಘಾನ್ ದಾಳಿಕೋರರು ಏನು ಮಾಡ್ತಾರೆ ಅಂದ್ರೆ ದಾಳಿಯನ್ನು ಮಾಡ್ತಾರೆ. ದೆಹಲಿಯನ್ನು ರಾಜಧಾನಿಯನ್ನಾಗಿ ಸುಮಾರು 10ರಿಂದ 15 ಶತಮಾನಗಳವರೆಗೆ ಮುಸ್ಲಿಂ ರಾಜರು ಉತ್ತರ ಭಾರತವನ್ನು ಆಳ್ವಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಗೂರ್ಜರ ಪ್ರತಿಹಾರರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಅಲ್ಲಿ ಹರಿಶ್ಚಂದ್ರ ಅಂತಕ್ಕಂಥವನು ಸ್ಥಾಪನೆಯನ್ನು ಮಾಡಿರ್ತಾನೆ ಅಥವಾ ಆಳ್ವಿಕೆಯನ್ನು ಪ್ರಾರಂಭ ಮಾಡಿರ್ತಾನೆ. ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿಯನ್ನು ಯಾವ ಯುದ್ಧದೊಳಗಡೆ ಪೃಥ್ವಿರಾಜ್ ಚೌಹಾಣನು ಮೊಹಮ್ಮದ್ ಗೋರಿಯನ್ನು ಯಾವ ಯುದ್ಧದೊಳಗೆ ಸೋಲಿಸಿರ್ತಾನಂದ್ರೆ 1ನೇ ತರಾಯಿನ್ ಯುದ್ಧ. ಅದೇ 2ನೇ ತರಾಯಿನ್ ಯುದ್ಧದೊಳಗೆ ಯಾರು ಸೋಲ್ತಾರ? ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನ. ಕಲ್ಲನನ್ನು ಬರೆದ ಗ್ರಂಥ ಯಾವುದು ಅಂತಂದ್ರೆ ಈ ರಾಜ್ಯ ತರಂಗಿಣಿ ಅಂತಕ್ಕಂಥದ್ದು. ಕಾಶ್ಮೀರದ ಚರಿತ್ರೆ ಏನು ಹೇಳ್ತಾ ಇರ್ತಲ್ಲ ಅದು. ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ಎಷ್ಟು ಬಾರಿ ದಂಡಯಾತ್ರೆ ಮಾಡಿದ? 17 ಬಾರಿ. ಅದರೊಳಗಡೆ ಪ್ರಸಿದ್ಧವಾಗಿರ್ತಕ್ಕಂಥ ದಂಡಯಾತ್ರೆ ಯಾವುದಂತಂದ್ರೆ 16ನೇ ದಂಡಯಾತ್ರೆ. ಗುಜರಾತಿನ ಸೋಮನಾಥ್ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆವಾಗ ಈ ರಜಪೂತರ ದೊರೆಗಳು ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಅಂತಂದ್ರೆ ಭೀಮರಾಯ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆ ಗಜ್ನಿಯ ದಾಳಿಯನ್ನು ಎದುರಿಸಲಾಗದೆ ತನ್ನ ಅಧಿಕಾರವನ್ನು ಯಾರಿಗೆ ಬಿಟ್ಟುಕೊಡ್ತಾನೆ? ತನ್ನ ಮಗನಾಗಿರ್ತಕ್ಕಂಥ ಕರ್ಣದೇವನಿಗೆ ಬಿಟ್ಟುಕೊಡ್ತಾನೆ. ಇನ್ನು ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯ ಸಂದರ್ಭದಲ್ಲಿ ಜೊತೆಗೆ ಬಂದಿದ್ದ ವಿದ್ವಾಂಸ ಯಾರು ಅಂತ ಕೇಳ್ತಾರೆ. ಅಲ್ ಬೇರೂನಿ ಅಂತಕ್ಕಂಥವನು ಈ ಗಜ್ನಿಯ ಜೊತೆಗೆ ಬಂದಿರತಕ್ಕಂಥ ಪ್ರಸಿದ್ಧನಾಗಿರ್ತಕ್ಕಂಥ ವಿದ್ವಾಂಸ ಇವನು. ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಘಲಕ್ನು ತನ್ನ ರಾಜಧಾನಿಯನ್ನು ಇದು ನೆಕ್ಸ್ಟ್ ಬಂದರೆ ಇಲ್ಲಿಗೆ ಏನಾಗುತ್ತೆ ಅಂತಂದರೆ ಇದು ಇಲ್ಲಿವರೆಗೂ ಕೂಡ ಏನಾಗುತ್ತೆ ಅಂತಂದ್ರೆ ನಮ್ಮ 6ರಿಂದ 14ನೇ ಶತಮಾನದವರೆಗಿನ ಭಾರತ ಅಂತಕ್ಕಂಥದ್ದು. ಇನ್ನು ಮುಂಬರುವ ದಿನಗಳಲ್ಲಿ ಏನು ಮಾಡೋಣ ಅಂತಂದ್ರೆ ದೆಹಲಿ ಸುಲ್ತಾನರು ಅಂತ ಬರ್ತಿದ್ದಾರೆ. ಆ ದೆಹಲಿ ಸುಲ್ತಾನರೊಳಗೆ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನಗಳು ಗುಲಾಮಿ, ಖಿಲ್ಜಿ, ತುಘಲಕ್, ಸಯ್ಯದ್ ಮತ್ತು ಲೋಧಿ ಸಂತತಿ ಅಂತಕ್ಕಂಥದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲೇನಾಗಿದೆ ಅಂತಂದ್ರೆ ಪೃಥ್ವಿರಾಜ್ ಚೌಹಾಣನ ಸಾಧನೆಗಳು ಅಂತಕ್ಕಂಥದ್ದು ನಮ್ಮ GPTಗೆ ಬರುವಂತಹ ಕ್ವಶನ್ ಇದು. ಚೌಹಾಣರಲ್ಲಿ ಅಥವಾ ಚೌಹಾಣ್ ಮನೆತನದ ಪ್ರಸಿದ್ಧ ಅರಸ ಯಾರು? ಪೃಥ್ವಿರಾಜ್ ಚೌಹಾಣ. ಅವನ ಸಾಧನೆಗಳನ್ನು ಬಗ್ಗೆ ಬರೆಯಿರಿ ಅಂದಾಗ ಇನ್ನು ಬುಂದೇಲ್ಖಂಡದ ಚಂದೇಲರನ್ನು ಸೋಲಿಸಿದವನು ಯಾರು? ಪೃಥ್ವಿರಾಜ್ ಚೌಹಾಣ. 1ನೇ ತರಾಯಿನ್ ಕದನದೊಳಗೆ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದವನು ಯಾರಪ್ಪ ಅಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣ್ ಆಗಿರ್ತಾನೆ. ಇನ್ನು ಚಾಂದ್ ಬರ್ದಾಯಿ ಅಂತಕ್ಕಂತಹ ಎಂಬ ಕವಿ ಇವನ ಕುರಿತು ಪೃಥ್ವಿರಾಜ್ ರಾಸೋ ಅಂತಕ್ಕಂತಹ ಕೃತಿಯನ್ನು ಬರೆದಿರ್ತಾನೆ. ಇದು ಇಷ್ಟು ಏನಪ್ಪ ಅಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಇರ್ತಕ್ಕಂತಹ ಪ್ರಮುಖ ಸಾಧನೆಗಳಲ್ಲಿ ಒಂದಿಷ್ಟು ಅಂತಕ್ಕಂಥದ್ದು.
ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಸಂಡೇ.